ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಕಾಂಗ್ರೆಸ್ನಲ್ಲಿ ಕಾಲ್ತುಳಿತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಟ್ಟಿದೆ. 11 ಜನ ಫ್ಯಾನ್ಸ್ ಬಲಿ ಬಗ್ಗೆ ರಾಹುಲ್ ಗಾಂಧಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಿನ್ ಟು ಪಿನ್ ಮಾಹಿತಿಯನ್ನು ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ತುಳಿತದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾಲ್ತುಳಿತಕ್ಕೆ ಪೊಲೀಸರ ವೈಫಲ್ಯವೇ ಪ್ರಮುಖ ಕಾರಣ. ನೋಡಿ, ಪೊಲೀಸ್ನವರ ಮೇಲೆ ಈಗ ಹಾಕಿಬಿಟ್ರು ಗಂಭೀರವಾದಂತಹ ಆರೋಪ. ಹೀಗಾಗಿ ನಾವು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೀವಿ. ಪೊಲೀಸರ ಮೇಲೆ ಗೂಬೆ ಕೂರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ದುರ್ಘಟನೆ ನಡೆದಿದ್ರೂ ಕೂಡ ಕ್ರೀಡಾಂಗಣಕ್ಕೆ ಯಾಕೆ ಹೋದ್ರು ನೀವು? ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಚರ್ಚೆಗೆ ಕಾರಣ ಆಗ್ತಾ ಇರುವಂತ ವಿಚಾರವೇ ಇದೆ. ದುರ್ಘಟನೆ ನಡೆದೋಗಿದೆ, 11 ಜನ ಸಾವನ್ನಪ್ಪಿದ್ರು. ಈ ವಿಚಾರ ಗೊತ್ತಿದ್ರೂ ಕೂಡ ನೀವು ಕ್ರೀಡಾಂಗಣದಲ್ಲಿ ಸಂಭ್ರಮ, ವಿಜಯೋತ್ಸವ, ಆ ಕಪ್ಪು ಹಿಡ್ಕೊಂಡು ಮುತ್ಕೊಡೋದು, ಅಬ್ಬಬ್ಬ, ಇದೆಲ್ಲ ಬೇಕಿತ್ತಾ? ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಬಿರುಗಾಳಿ ಕೂಡ ಜೋರಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ಮಾಡಲಾಯಿತು. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸಿಎಂ, ಡಿಸಿಎಂ ಭಾಗಿಯಾಗಿದ್ದಾರೆ. ಹೈ ವೋಲ್ಟೇಜ್ ಸಭೆಗೆ ಸಚಿವರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಸಿಎಂ ಜೊತೆ ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು ಹೋಗಿದ್ರು, ಆದ್ರೆ ಈ ಸಭೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಕೇವಲ ಈ ಕಾಲ್ತುಳಿತ ವಿಚಾರ ಮಾತ್ರ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇಲ್ಲಿ ಒಂದಿಷ್ಟು ಬೆಳವಣಿಗೆ ಕೂಡ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಸಂಪುಟ ಸರ್ಜರಿ ಬಿರುಗಾಳಿ ಎದ್ದಿದೆ. ದೆಹಲಿ ಕಾಂಗ್ರೆಸ್ ಭವನದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಕರೆಯಲಾಯಿತು. ರಾಹುಲ್ ಗಾಂಧಿ, ಖರ್ಗೆ, ಸಿಎಂ, ಡಿಸಿಎಂ ಇದರಲ್ಲಿ ಭಾಗಿಯಾಗಿದ್ರು. ಆದ್ರೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಸಚಿವರಿಗೆ ಅವಕಾಶ ಕೊಟ್ಟಿಲ್ಲ. ನೋಡಿ, ಒಂದಿಷ್ಟು ಕಾನ್ಫಿಡೆನ್ಷಿಯಲ್ ವಿಚಾರಗಳನ್ನ ಇಲ್ಲಿ ಚರ್ಚೆ ಮಾಡಲಾಯಿತು. ಕೇವಲ ಕಾಲ್ತುಳಿತ ವಿಚಾರ ಇರಬಹುದು, ಅದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಸೊ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಕೇವಲ ಇಲ್ಲಿ ಮೇಲ್ನೋಟಕ್ಕೆ ಕಾಲ್ತುಳಿತ ವಿಚಾರ ಮಾತ್ರ ಇಲ್ಲಿ ಚರ್ಚೆ ಆಗಿಲ್ಲ, ಸಂಪುಟ ಸರ್ಜರಿ ವಿಚಾರವೂ ಕೂಡ ಇಲ್ಲಿ ಚರ್ಚೆ ಆಯಿತು. ಇನ್ಸೈಡ್ ಮಾಹಿತಿ ಏನ್ ಕೊಡ್ತೀರಿ ನಟೇಶ್? ನಿಕೇಶ್, ಖಂಡಿತವಾಗಿ ಇಂದು ನಡೆದಂತಹ ಸಭೆ ಏನಿದೆ, ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಸಾಕಷ್ಟು ವಿಚಾರಗಳನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ನಡೆಸಿರುವಂತದ್ದು. ಒಂದು ಕಡೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅದರ ವರದಿಯನ್ನ ಕೊಡುವಂತಹ ಕೆಲಸವನ್ನ ಏನು ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತದ್ದು. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಕ್ಯಾಬಿನೆಟ್ ನಲ್ಲಿ ಸಚಿವ ಸಂಪುಟದ ಏನು ಬದಲಾವಣೆ ಏನಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಇರಬಹುದು, ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರು ಇರಬಹುದು, ಸಾಕಷ್ಟು ಏನು ವಿಚಾರಗಳೇನಿದ್ವು ಅವುಗಳೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ತಾನೇ ಬಂದಂತಹ ಮಾಹಿತಿಯ ಪ್ರಕಾರ ಕ್ಯಾಸ್ಟ್ ಸೆನ್ಸಸ್ ಅಂದ್ರೆ ಜಾತಿ ಜನಗಣತಿ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವಂಥದ್ದು. ಇಲ್ಲಿ ಮೇನ್ ಹೈಲೈಟ್ ಆದಂತಹ ವಿಚಾರ ಅಂತಂದ್ರೆ ಅದು ಸಂಪುಟ ಸರ್ಜರಿ ಅನ್ನುವಂತಹ ವಿಚಾರ. ಇಲ್ಲಿ ಯಾರನ್ನ ಮತ್ತೆ ತೆಗೆದುಕೊಳ್ಳಬೇಕು, ಯಾರನ್ನ ಮತ್ತೆ ಕೈ ಬಿಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು. ಒಂದು ಕಡೆ ಏನು ಹಿರಿಯ ನಾಯಕರಿಗೆ ಕೋಕ್ ಕೊಡ್ತಾರೆ ಎನ್ನುವಂತಹ ಮಾತುಗಳು ಅಲ್ಲಲ್ಲಿ ಕೇಳಿ ಬಂದಿತ್ತು. ಆದ್ರೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. 3 ರಿಂದ 4 ಮಂದಿಗೆ ಅಂದ್ರೆ ಈ ಬಾರಿ ಅವಕಾಶವನ್ನ ಕೊಡಬೇಕು ಅನ್ನುವಂತಹ ಮಾತಾಗಿತ್ತು. ಆದ್ರೆ ಇಂದಿನ ಸಭೆಯಲ್ಲಿ ಒಂದಷ್ಟು ಜಾಸ್ತಿ ಆಗುವಂತ ಅಂದ್ರೆ 3 ಇರಬಹುದು ಅಥವಾ 4 ಇರಬಹುದು, ಈ ಸಚಿವರಲ್ಲದೇ ಮತ್ತೆ ಸಚಿವರ ಲಿಸ್ಟ್ ಜಾಸ್ತಿ ಇದೆ, ಅಂದ್ರೆ ಆಕಾಂಕ್ಷಿಗಳ ಲಿಸ್ಟ್ ಜಾಸ್ತಿ ಇದೆ, ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಡಿ.ಕೆ. ಶಿವಕುಮಾರ್ ಇರಬಹುದು, ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಮನವರಿಕೆಯನ್ನ ಮಾಡಿರುವಂತದ್ದು. ಆ ರೀತಿಯಾದಂತಹ ಎಲ್ಲಾ ಸಮರ್ಥನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನಿತ್ತು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ಏನು ರಾಜ್ಯದಿಂದ ಹಲವು ಸಚಿವರುಗಳು ಆರೋಪವನ್ನ ಏನು ಮಾಡಿದ್ರು, ಆ ಎಲ್ಲ ಆರೋಪ ಪ್ರತ್ಯಾರೋಪಗಳ ಸಂಪೂರ್ಣ ವರದಿಯನ್ನ ತೆಗೆದುಕೊಂಡಿರುವಂತದ್ದು. ಹಾಗೇನೆ ಸಚಿವರು ಕೆಲವರು ಯಾರು ಸರಿಯಾದ ರೀತಿ ಕೆಲಸ ಮಾಡಿಲ್ಲ ಅವರನ್ನ ಏನು ಕೈ ಬಿಡುವಂತಹ ಕೆಲಸಕ್ಕೆ ಮುಂದಾಗುವಂತಹ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ. ಈ ಎಲ್ಲಾ ವಿಚಾರಗಳ ಚರ್ಚೆಯ ಬಳಿಕ ಈಗ
ಸಂಪೂರ್ಣವಾಗಿ ಸಭೆ ಕೂಡ ಮುಕ್ತಾಯ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ತೀಕ್ಷ್ಣವಾಗಿ ಒಂದಷ್ಟು ವಿಚಾರಗಳನ್ನ ಮನದಟ್ಟು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಬ್ಬರು ನಾಯಕರು ಇದ್ದದ್ದರಿಂದ ಪ್ಲಸ್ ಆರ್ ಮೈನಸ್ ಎಲ್ಲಾ ಕೂಡ ಚರ್ಚೆ ಆಗಿದೆ. ಆ ಎಲ್ಲಾ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡುವಂತಹ ಸಾಧ್ಯತೆಗಳು ಕೂಡ ಹಿಂದೆ ಇರತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಇರಬಹುದು, ಹಾಗೆ ಡಿ ಕೆ ಶಿವಕುಮಾರ್ ಇರಬಹುದು, ಅವರು ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ ಅದರ ಮೇಲೆ ಮುಂದಿನ ರಾಜಕೀಯ ಡೆವಲಪ್ಮೆಂಟ್ ಏನಿದೆ ಅದು ಅದರ ಆ ರೀತಿಯಾದಂತಹ ಬಹಿರಂಗ ಚಟುವಟಿಕೆಗಳಿಂದ ಅವೆಲ್ಲವೂ ಕೂಡ ಬಹಿರಂಗ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆಗಳು ಎದ್ದಿರ್ತಕ್ಕಂಥದ್ದು. ಮತ್ತೆ ಸಚಿವರು ಯಾರಾಗ್ತಾರೆ, ಮತ್ತೆ ಸಚಿವರನ್ನು ಯಾರು ಕೈ ಬಿಡ್ತಾರೆ ಎನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ಕಳೆದ ಬಾರಿ ಹೇಳಿದ್ದು ಮೇ ನಂತರದಲ್ಲಿ ಸಂಪುಟ ಪುನರ್ರಚನೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು. ಹಾಗಾಗಿ ಕೆಲವು ಹೆಸರುಗಳನ್ನ ಅವರೇ ಕೂಡ ಮೆನ್ಷನ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ನಾಗೇಂದ್ರ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರು. ಅದಾದ ನಂತರದಲ್ಲಿ ಬಹಳ ಪ್ರಮುಖವಾಗಿ ಹರಿಪ್ರಸಾದ್ ಅವರ ಹೆಸರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಹರಿಪ್ರಸಾದ್ ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಹೆಸರು ಚರ್ಚೆ ಆಗ್ತಾ ಇತ್ತು. ಹಾಗೆಯೇ ಸಾಕಷ್ಟು ಮಂತ್ರಿಗಳ ಹೆಸರು ಕೂಡ ಚರ್ಚೆ ಆಗ್ತಾ ಇತ್ತು. ಇವೆಲ್ಲದಕ್ಕೂ ಕೂಡ ಇವತ್ತು ಫೈನಲ್ ಟಚ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಅವರು ಕೊಟ್ಟ ನಂತರದಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಬಹಿರಂಗ ಆಗುತ್ತೆ. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ಏನೇನಾಯಿತು ಅಂತ ನನ್ನ ಕಲೀಗ್ ನಟೇಶ್ ಇನ್ಸೈಡ್ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಟೋಟಲ್ ಆಗಿ ಸಭೆಯಲ್ಲಿ ಪೊಲೀಸ್ನವ್ರದೇ ತಪ್ಪು, ಪೊಲೀಸ್ನವರ ಮೇಲೆ ಗೂಬೆಯನ್ನ ಕೂರಿಸಿದ್ದಾರೆ ನಮ್ಮ ರಾಜ್ಯದ ನಾಯಕರು. ಇದು ಪರಿಸ್ಥಿತಿ ಅನ್ನುವಂಥದ್ದು. ಒಳ್ಳೇದು ಮಾಡಿದ್ರೆ ಯಾವ ಪೊಲೀಸರ ಹೆಸರು ಕೂಡ ಮೆನ್ಷನ್ ಮಾಡಲ್ಲ. ಈಗ ಏನಾದ್ರೂ ಈ ತರ ಅನಾಹುತ ಆಯ್ತು ಅಂತ ಹೇಳಿದ್ರೆ ಕಾರಣ ಪೊಲೀಸವರು. ಹಾಗಾದ್ರೆ ಇದಕ್ಕೆ ಹುಕುಂ ಕೊಡ್ತಾರಲ್ಲ, ಇದೇ ಮಾಡಿ ಹೀಗೆ ಮಾಡಿ ಅಂತ, ಅದಕ್ಕೆ ಯಾರು ಹೊಣೆ ಎನ್ನುವಂತ ಪ್ರಶ್ನೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.